ಜಾವದಲ್ಲಿ ತಾವೆಲ್ಲ ಏನಿದೆ ಹಿರಿಯ ರೈತರು ಮತ್ತೆ ಭಾರತೀಯ ಜನತಾ ಪಕ್ಷದಿಂದ ಗ್ರೂಪ್ ಮಾಡೋದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ. ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಏನ್ ಹೇಳ್ತೀರಾ ಸರ್? ಅವ್ರಿಗೆ ಏನು ಹೇಳಿದ್ರು ನಾನು ಕೇಳುವಂತವ್ರಲ್ಲ ಅವರು. ಈ ಸರ್ಕಾರ ಮುರುಬಿಟ್ಟು ಸರ್ಕಾರ ಇದು. ಹೋರಾಟ ನಿರಂತರವಾಗಿ ಮಾಡ್ಕೊಂಡ್ ಬರ್ತಾ ಇದೀವಿ. ಈ ತರ ಹೋರಾಟ ದೇವನಹಳ್ಳಿನೂ ಮಾಡ್ಕೊಂಡ್ ಬಂದ್ರು. ಸಿದ್ದರಾಮಯ್ಯನವ್ರಿಗೆ ಭಾರಿ ಅಭಿನಂದನೆ ಸಲ್ಲಿಸ್ತೀನಿ, ರೈತರ ಪರವಾಗಿ ನಿಂತ್ಕೊಂಡ್ರು ಅಂತ. ಯಾಕೆ ಈ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಟ್ರು, ಈ ಈ ಈ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಕೊಟ್ರು ಅನ್ಸ್ಬಿಟ್ಟದೆ ನಮ್ಗೆ. ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥ ಸರ್ಕಾರ ಆಗ್ಬಿಟ್ಟಿದೆ. ಕೂಡ್ಲೆ ಕೈ ಬಿಡ್ಲಿಲ್ಲ ಅಂದ್ರೆ ಇನ್ನೂ ಉಗ್ರವಾದಂತ ಹೋರಾಟಗಳು ನಡೀತಾನೆ ಇರ್ತವೆ. ಏನೋ ಬೆದರಿಸಿದ್ರು ನಮ್ಮನ್ನ, ನಾವು ರೈತರುಗಳು ನಾವು ಜಗ್ಗೋದಲ್ಲ. ನಾವು ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿಯನ್ನು ಬಿಟ್ಕೊಡಲ್ಲ. ರೈತರಿಗೆ ಏನೇನ್ ತರ ಯಾವ ರೀತಿ ವೆರೈಟಿ ಪ್ರಹಾರಗಳು ಮಾಡ್ತಾ ಇದ್ದಾರೆ ಅನ್ನೋದು ಮಾಧ್ಯಮದಲ್ಲಿ ನೀವು ಬಿತ್ತಿಸ್ತಾ ಇದ್ದೀರಿ. ಈ ಭೀತಿಗೆ ಭಯಕ್ಕೆ ನಾವು ಆ ಭಾಗದ ಜನ ನಾವ್ ಎದ್ರಲ್ಲ. ಮೊನ್ನೆ ನೋಡಿರ್ಬೇಕು ಹೆಣ್ಮಕ್ಳುಗಳು. ಇನ್ನ ನಾನಾ ತರ ಹೋರಾಟ ಇದೆ, ಅದು ತೋರಿಸ್ಕೊಡ್ತೀವಿ, ಹೇಳಕ್ ಬೇಡ. ಇನ್ನ ನಾನಾ ತರ ಯಾವ ರೀತಿ ಅನ್ನೋದನ್ನ ಮುಂದಿನ ದಿನದಲ್ಲಿ ತೋರಿಸ್ತೀವಿ. ಕೈ ಬಿಡ್ಲಿಲ್ಲ ಅಂದ್ರೆ ಈಗ ಮೊನ್ನೆ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ್ರೂ ಇವರು ಶಿವಕುಮಾರ್ ಅವರು ಹೇಳಿದ್ದಾರೆ, ಒಪ್ಪದೇ ಹೋದವ್ರ ರೈತರನ್ನ ಬಿಟ್ಬಿಡ್ತೀವಿ, ಒಪ್ಪಿರೋ ರೈತರನ್ನ ತಗೊಳ್ತೀವಿ ಅಂತ ಹೇಳ್ತಾರೆ. ಇದು ದ್ವಂದ್ವ ಹೇಳಿಕೆ. ನೀವು ಮುಖ್ಯಮಂತ್ರಿ ಆಗಿರೋದು ಹಾಗೆ ಅಧಿಸೂಚನೆಯಲ್ಲಿ 9,600 ಎಕರೆ ಭೂಮಿನ ಅಧಿಸೂಚನೆ ಹೊಡಿಸಿರೋದು. ಒಬ್ರದ್ದು ಬಿಡ್ತೀನಿ, ಒಬ್ರದ್ದು ಇದ್ ಮಾಡ್ತೀನಿ ಅಂತ ಅಲ್ಲ. ನೀವು ಆ ತರ ಆದ್ರೆ ಸರ್ಕಾರದ ಮುಖ್ಯಮಂತ್ರಿ ಇದು ಕ್ಯಾಬಿನೆಟ್ ಅಲ್ಲಿ ಹೇಳ್ಬೋದಲ್ಲ, ಅದು ನಮ್ಗೆ ಒಂದು ಕೊಡ್ಬೋದು. ಏನು ಕೊಡೋ ಭೂಮಿಯನ್ನ ತಗೊಳ್ತೀವಿ, ಬಿಡೋರನ್ನ ತಗೊಳ್ತೀವಿ ಅಂತ ಹೊಡಿಸ್ಲಿ ಕರ್ನಾಟಕ ಸರ್ಕಾರ. ಅವಾಗ ಒಂದು ನಂಬಿಕೆ ಬರ್ತದೆ. ನೀವು ಯಾವ ಆಧಾರದ ಮೇಲೆ ಹೇಳಿದ್ದೀರಿ ರೈತರನ್ನ 2 ತಿಂಗಳು ಸುಮ್ಮನೆ ಇರ್ಲಿ ಅಂತ? ಯಾವ ರೈತರು ಸುಮ್ಮನೆ ಕೂತ್ಕೊಳ್ಳೋ ರೈತರಲ್ಲ, ತೋರಿಸ್ತೀವಿ. ನಮ್ಗೆ ಇಡೀ ರಾಜ್ಯದ ರೈತರು ಸಪೋರ್ಟ್ ಇದೆ. ನಮ್ಗೆ ಬಿಜೆಪಿಯವರು ನಮ್ಗೆ ಬೆಂಬಲ ಸೂಚಿಸಿದ್ದಾರೆ, JDS ಅವರು ಸೂಚಿಸಿದ್ದಾರೆ. ಈಗ ಇವತ್ತು 6 ಗಂಟೆಗೆ ಯತ್ನಾಳ್ ಸಾಹೇಬರು ಬರ್ತಾ ಇದ್ದಾರೆ ಬೈರಮಂಗಲಕ್ಕೆ. ಅಲ್ಲೇ ಬಂದು ರೌಂಡ್ ಹೋಗಿದ್ದಾರೆ. ಇವತ್ತು ನಮ್ಗೆ ಸಾಂತ್ವನ ಹೇಳ್ಬೇಕು ಕೇಸ್ ಹಾಕಿರೋರ್ಗೆಲ್ಲ ಅನ್ಬಿಟ್ಟು ಅವ್ರು ಕೂಡ ಲಾಯರ್ಗಳನ್ನೆಲ್ಲ ಕಳಿಸಿದ್ದಾರೆ. ನಮ್ಮ ಬಿಜಾಪುರದಿಂದ ಬಂದು ಅವ್ರನ್ನು ಸಹಾಯ ಮಾಡ್ತಾ ಇದ್ದಾರೆ. ನಮ್ಮ ಪರವಾಗಿ ರೈತರ ಪರವಾಗಿ ನಿಂತಿದ್ದಾರೆ. ಎಲ್ಲ ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ಇಡೀ ನಮ್ಮ ದೇಶದ ಎಲ್ಲ ರೈತ ಸಂಘಟನೆ, ಕಿಸಾನ್ ಅವರು ಕೂಡ ಈಗ ಒಂದು ನಿರ್ಧಾರವನ್ನ ತಗೊಳ್ತಾ ಇದ್ದಾರೆ. ವಿಧಾನಸೌಧ ಮುಖ್ಯ ಹಾಕುವಂತದ್ದನ್ನ ಅವರೊಂದು ಡೇಟ್ ಫಿಕ್ಸ್ ಮಾಡ್ತಾರೆ. ಅತಿ ಶೀಘ್ರದಲ್ಲೇ ಇದು ಫಿಕ್ಸ್ ಮಾಡ್ತಾರೆ. ಅವ್ರದ್ದು ರೈತರ ಸಮುದಾಯ ಎಲ್ಲ ಬರುತ್ತೆ. ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ, ಏನು ಉತ್ತರ ಕೊಡ್ತಾರೋ ಅದಕ್ಕೆ ನಾವು ಕಾದ್ ನೋಡ್ತೀವಿ. ನಾವು ವಿಧಾನಸೌಧಕ್ಕಂತ ಮುಖ್ಯ ಹಾಕಿ ಹಾಕ್ತೀವಿ. ಏನು ತಲೆ ಕೆಡ್ಸ್ಕೊಳಂಗೆ ಇಲ್ಲ. ಏನು ಇವರು ಎದೆಗೆ ಗುಂಡು ಹೊಡಿತಾರೋ ಹೊಡಿಲಿ, ಎದ್ರಲ್ಲ. ಏನು ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರ ಮಾಡ್ಲಿ. ನಾವಂತೂ ಸರ್ ಮಂಡ್ ಬಿತ್ ಕೂತಿದೀವಿ. ಪ್ರಾಣ ಹೋದ್ರು ಸರಿನೇ, ಭೂಮಿ ಬಿಟ್ಕೊಡಕ್ ನಾವು ರೆಡಿ ಇಲ್ಲ. ಅವ್ರು ಏನ್ ಬೇಕಾದ್ರೆ ಮಾಡ್ಬೋದು, ಸರ್ಕಾರ ಅದೇನ್ಬಿಟ್ಟು ಏನ್ ಬೇಕಾದ್ರೂ ಮಾಡಕ್ಕೆ ಪ್ರಜಾಪ್ರಭುತ್ವ ಇದು. ಶಿವಕುಮಾರ್, ನೀವು ಸ್ವಲ್ಪ ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಇರ್ಬೇಕು. ಯಾವ್ದೋ ಹಳೇ ಸ್ಟ್ರಪ್ ಹೋಗ್ಬೇಡಿ, ಜವಾಬ್ದಾರಿಯಿಂದ ನಡ್ಕೊಳ್ಳಿ. ಮುಂದೆ 2028 ಏನ್ ಶೀಘ್ರದಲ್ಲಿ ಬರ್ತಾ ಇದೆ. ಬಿಡದಿ ಹೋರಾಟ ನಡೀತಾ ಇರೋದು ಇಡೀ ರಾಜ್ಯದ ಜನ ಬಂದು ನಮ್ಮ ಬೈರಮಂಗಲ ಧರಣಿ ಸಾಲಕ್ಕೆ ಬಂದು ಹೋಗ್ತಾ ಇದ್ದಾರೆ. ನಿನ್ನ ನಾನಾ ಅವತಾರಗಳನ್ನ ನೋಡ್ತಾ ಇದ್ದಾರೆ. 28ಕ್ಕೆ ಕುಯ್ ಅನ್ಸ್ಬಿಡ್ತಾರೆ ಎಲ್ಲರೂ ಸೇರ್ಕೊಂಡು. ಹುಷಾರ್ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಒಂದ್ ಕಡೆ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವ್ರು ಏನ್ ಹೇಳ್ತಾರೆ, ಇಡೀ ಇಂಡಿಯಾದಲ್ಲಿ ಇಷ್ಟು ಪರಿಹಾರ ದೊಡ್ಡ ಮಟ್ಟದಲ್ಲಿ ಕೊಟ್ಟಿಲ್ಲ. 2 ಕೋಟಿ 50 ಲಕ್ಷ 1 ಎಕರೆ ಕೊಡ್ತಾ ಇದೀವಿ. 70% ರಿಂದ 80% ರೈತರಿಗೆ ಕೊಟ್ಬಿಟ್ಟಿದ್ದಾರೆ ಅಂತಾರೆ. 80% ನೋಡಿ. 80% ಯಾರು ಸರ್ ಒಪ್ಪಿಗೆ ಕೊಟ್ಟಿರೋದು? ಅವ್ರು ಹೇಳ್ಬೋದು ಸರ್, ಈ ರಾಜ್ಯದ ಮುಖ್ಯಮಂತ್ರಿ ಬರೀ ಸುಳ್ಳು ಹೇಳೋಂಥದ್ದು. ನಮ್ಮನ್ನೊಂದ್ಸಾರಿ ಕಾಲೇಜಿಗೆ ಕರ್ಸಿದ್ರು, ಇಬ್ರು ಡಿಸಿನ್ ಕರ್ಸ್ತೀನಿ, ಆಮೇಲೆ ವಾಸ್ತವಾಂಶ ತಿಳ್ಕೊಂಡು ನಿಮ್ಗೆ ಏನೋ ಒಂದು ಇದಾಗ ಅನ್ಯಾಯ ಬೇಡ ಅಂತ ಹಿಂದೇನೆ ಹೋಗಿ ಅಧಿಸೂಚನೆ ಹೊಡಿಸಿದ್ದು. ನಿನ್ ಮಾತು ಯಾರು ನಂಬಲ್ಲ. ಈಗ 2 ತಿಂಗಳು ಅಂತ ನೀನು ಹೊರಟು, ನೀನು ನಂಬಲ್ಲ. ನಾನ್ ಬೇಕಾದ್ರೆ ಸಿದ್ದರಾಮಯ್ಯ ಅವ್ರ ಮಾತು ನಂಬ್ತೀನಿ, ನೀನು ನಂಬಲ್ಲ. ಸಿದ್ದರಾಮಯ್ಯ ಅವ್ರನ್ನ ಅವ್ರು ಏನ್ ನುಡಿದಂತೆ ನಡೆದಂತ ವ್ಯಕ್ತಿ. ನೀನು ಈಗ ನುಡಿತಿ, ಆದ್ರೆ ಅಲ್ಲಿ ಬೇರೆ ತರ. ಮೊನ್ನೆ 2 ತಿಂಗಳು ಒಂದೇ, ತಿರ್ಗಾ 3 ಗ್ರಾಮನ ಅಧಿಸೂಚನೆ ಮಾಡಿದಿ. ಇನ್ನೊಂದು ಹೆಂಗ ನಂಬೋದು? ನೈಟ್ ಅಲ್ಲೇ
ಒಕ್ಕಲಿಗ ಸಮುದಾಯದಲ್ಲಿ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಇದ್ರೆ ಅದು ಸಹಿಸಿದ ನೀವು ಬಿಜೆಪಿ ಪಕ್ಷದವರು ಹುನ್ನಾರ ಮಾಡಿ ಈ ತರ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ತಪ್ಪದು. ಈ ಡಿ ಕೆ ಶಿವಕುಮಾರ್ಗೆ ಬಾಲಕೃಷ್ಣ ಅವ್ರಿಗೆ ನನ್ ಮುಸುಡಿ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಒಬ್ಬ ಕಾಂಗ್ರೆಸ್ ಅಲ್ಲಿ ಓಡಾಡ್ತಾ ಇದ್ದು ನಮ್ ಬಾಲಕೃಷ್ಣ ಗೆಲ್ಸೋ ನಾನು ನನ್ ಬದುಕಳ್ಕೊಳ್ಳೋಣ, ನನ್ ಮನೆ ಹಾಳು ಮಾಡ್ಕೊಳ್ಳೋಣ. ಒಕ್ಕಲಿಗ ಸಮುದಾಯದ ಮುಖ್ಯಮಂತ್ರಿ ಖುಷಿ ಪಟ್ಟಿದ್ದು ಹಿಂಗ್ ಮನೆ ಹಾಳು ಮಾಡಪ್ಪ ಅಂತ ನಾವೆಲ್ಲ ಹೇಳ್ತಾ ಇಲ್ಲ. ರೈತರು ಮನೆಗಳನ್ನ ಆಚೆ ಕಡೆ ತಳ್ಳುವಂತ ಎಲ್ಲ ಹೋಗ್ತಾರೆ ಸರ್. ಎಷ್ಟು ಲಕ್ಷ ಹೊಸಗಳಿದೆ, ಏನ್ ಅಲ್ಟರ್ನೇಟ್ ಮಾಡ್ಕೊಡ್ತೀನಿ ನೀನು? ಈಗ ಬಿಡದಿ ಟೌನ್ಶಿಪ್ ಲಕ್ಷಾಂತರ ಜನ ಯುವಕರಿಗೆ ಕೆಲಸ ಯಾವ ಕೆಲಸ ಸಿಗುತ್ತೆ ಸರ್? ಏನ್ ಕೆಲಸ ಸಿಗುತ್ತೆ? ಈಗ ನೋಡಲ್ವಾ ಕೆಲಸ ಅವ್ರು ಕೊಡ್ತಾ ಇರೋದು? ಇವ್ರು ಟೈರ್ಡಲ್ಲೆಲ್ಲ ನಮ್ಮ ಲೋಕಲ್ಸ್ಗಳಿಗೆಲ್ಲ ಯಾವ ಕೆಲಸ ಅವ್ರೆ? ಸೆಕ್ಯೂರಿಟಿ ಕೆಲಸ ಅವ್ರೆ. ನಮ್ ರೈತರು ಒಂದು ದಿನಕ್ಕೆ ಹಾಲು ಎಷ್ಟಾಗ್ತಾರೆ ವಾಸ್ತವಾಂಶ ಎಲ್ಲ ಗೊತ್ತು. ತಮ್ಮನ್ ಗೊತ್ತು. ಕೇಳಿ ಡಿ ಕೆ ಸುರೇಶ್ ಅವ್ರಿಗೆ ಎಷ್ಟು ಲೀಟರ್ ಹಾಲು ನೋಡಪ್ಪ ಅಂತ ಕೇಳಿ ಸರ್. ನೀವು ಮಾಧ್ಯಮದವರು ಪ್ರಶ್ನೆ ಮಾಡ್ಬೇಕು. ಪಂಚಾಯತಿಯಿಂದ ಎಷ್ಟು ಹಾಲು ಬರುತ್ತದೆ ಅಂತ. 6 ಲಕ್ಷ ಲೀಟರ್ ಹಾಲು ಹೋಗುತ್ತಲ್ಲ, ಎಲ್ಲಿಂದ ಬರ್ತದೆ ಅಂತ ಕೇಳ್ಬೇಕು. ನೀವು ಮಾಧ್ಯಮದವರನ್ನು ಪ್ರಶ್ನೆ ಮಾಡ್ಬೇಕನ್ನ, ಅದನ್ನು ಪ್ರಶ್ನೆ ಮಾಡ್ಬೇಕು. ಮಾಧ್ಯಮದವ್ರನ್ನ ಭಾರಿ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಆದ್ರೆ ರೇಷ್ಮೆ ನಾಡು 2 ಪಂಚಾಯತಿಯಿಂದ ಸಿದ್ಲಘಟ್ಟ, ರಾಮನಗರ ಎಷ್ಟು ರೇಷ್ಮೆ ಹೋಗ್ತಾ ಇದೆ. ಅಲ್ಲಿನ ಬದುಕುಗಳೇನು? ಅಲ್ಲಿ ಹಸುಗಳು ಎಲ್ಲಿಗೆ ಆಲ್ಟರ್ನೇಟ್ ಮಾಡ್ತೀಯ? ಕೆರೆಗಳಿದೆ, ಒಳ್ಳೆ ಸಮೃದ್ಧಿ ಆಗಿದ್ದೇವೆ ಸರ್. ಈಗ ಬಿಡದಿ ಟೌನ್ಶಿಪ್ ಮಾಡಲೇಬೇಕು. ಬಿಡದಿನಲ್ಲಿ ಏನಕ್ಕೆ ಸರ್ ಹಠ ಇದು? ಅದೇ 2,500 ಗೋಮಾಳ ಇದೆಯಲ್ಲ ಸರ್, 2,500 ಗೋಮಾಳ ಇದೆಯಲ್ಲ, ಅದರಲ್ಲಿ 2,500ದಲ್ಲಿ ಗೋಮಾಳ ದುಡ್ಡರಲ್ಲಿ ಇನ್ನ ಒಂದು ಚಿಲ್ಲರೆ 700 ಎಕರೆ ಇದೆ ಅಷ್ಟೇ. ಇನ್ನು ಅದೇನು ಯಾರ್ಯಾರಿಗೂ ಹೋಯ್ತೋ ಏನೇನ್ ಕಥೆನೋ ಅದೇನೋ ಎಲ್ಲ ತೆಗ್ದಿದೀವಿ ಅಂತಾರೆ. ಮುಂದೆ ಏನು ತೋರಿಸ್ತಾರೆ. ಕೊನೆಯದು ಒಂದೇ ಒಂದು ವಿಷಯ ಸರ್, ನಾವು ರೈತರು ಮತ್ತೆ ಬಿಜೆಪಿ ಪಕ್ಷದವರು ಮಾಡಿದ್ರೆ ಪ್ರತಿಭಟನೆ ಮಾಡಿದ್ರೆ ಒಂದು ಎಚ್ಚರಿಕೆ ಸಿಗುತ್ತಲ್ರಿ ಸರ್? ನಾವು ಯಾವ ಪಕ್ಷದವ್ರನ್ನು ನಮ್ಗೆ ಬಹಳ ಬೆಂಬಲ ಕೊಡಿ ಅಷ್ಟೇ. ನಾವು ರೈತರು ಓಡಾಡ್ತೀವಿ. ಮೊನ್ನೆ ಯಾರು ಬಂದಿದ್ರು ಸರ್? TMC ಗಾಡಿಗಳಿಗೆ ನಮ್ಮ ಹೆಣ್ಮಕ್ಳುಗಳೇನೇನೆ ಅಲ್ಲಿ ಬಿಜೆಪಿ ಅವರು ಇದ್ರು, JDS ಅವರು ಇದ್ರು, ಕಾಂಗ್ರೆಸ್ ಅವರು ಇದ್ರು. ಎಲ್ಲ ಪಕ್ಷ ಎಲ್ಲ ಮಾಡ್ತೀವಿ. ನಾವು ರೈತರಾಗಿ ಓಡಾಡ್ತಾ ಇದೀವಿ. ನಮ್ಗೆ ಬದುಕು ಮುಖ್ಯ, ಪಕ್ಷ ಮುಖ್ಯ ಅಲ್ಲ ಸರ್. ಈಗ ನಮ್ಗೆ ನನ್ ಮನೆ ಹಾಳಾಗೋಯ್ತದೆ ಅಂದ್ರೆ ಯಾವ ಪಕ್ಷ ಕಟ್ಕೊಂಡು ನನ್ಗೇನು? ನಮ್ ಬದುಕು ಮುಖ್ಯ. ಯಾರು ಕಟ್ಕೊಂಡೇನು? ಕುಮಾರಸ್ವಾಮಿ ಕಟ್ಕೊಂಡೇನು? ಯಡಿಯೂರಪ್ಪ ಅವ್ರು ಕಟ್ಕೊಂಡೇನು? ಇವ್ರು ಕಟ್ಕೊಂಡೇನು? ಇವ್ರು ನಮ್ಗೆ ಸಪೋರ್ಟ್ ಮಾಡ್ತಾರೆ, ಬನ್ನಿ ಸ್ವಾಗತ. ನಾವು ಅದಕ್ಕೆ ಇದ್ ಮಾಡ್ತೀವಿ. ನಾವು ಬರ್ಬೇಡಿ ಏನಕ್ಕಾಗಲ್ಲ, ಯಾಕೆಂದ್ರೆ ನಿಮ್ಗೆ ಬಹಳ ಬೆಂಬಲ ಕೊಡ್ತೀವಿ ಅಂತ ಬರ್ಲೇಬೇಕು. ಅದು ಬಿಟ್ಬಿಟ್ಟು ಇವರು ಮಾಡೋ ಕೆಲಸ ಇಲ್ಲ, ಏನಿಲ್ಲ. ಇವರು ಬಿಜೆಪಿ ಅವರು, ಇವ್ರು JDS ಅವರು ಈ ಮಾಡೋ ಕೆಲಸ ಇಲ್ಲದೆ ಅದೇನೋ ಹೇಳ್ತಾರಲ್ಲ ಅಂತ ಗಾದೆ, ಹಂಗೆ ಇವ್ರು ಆಡೋರು. ಇವ್ರೇನೇನ್ ತಂತ್ರಗಳು ಮಾಡ್ತಾರೆ? ಎಲ್ಲಾ ತಂತ್ರಗಳಿಗೆಲ್ಲ ಈ 500 ದಿನ ಆಗ್ತಾ ಇದೆ. ಈ ತಂತ್ರಗಳೆಲ್ಲ ನೋಡಿದೀವಿ. ಶಿವಕುಮಾರ್ ಅಣ್ಣವ್ರೆ, ಪಕ್ಕೂರವ್ರೆ, ನಾವು ನೀನ್ ಆಟಗಳು ಎಲ್ಲ ನೋಡೆ. ನಾವು ನಿನ್ಗೆ ಹೆಂಗ್ ಆಟ ಆಡಿಸ್ಬೇಕು ಅಂತಾನೆ ಆಟ ಆಡ್ತಾ ಇರೋದು. ನೀನ್ ಹೆಂಗ್ ಮಾಡ್ತೀಯ, ನಾವು ಹಂಗೆ ವಿಚಿತ್ರವಾದಂತ ಚಳವಳಿಗಳು ನಡೀತಾ ಇರ್ತದೆ. ಆದ್ರೆ ನಮ್ಗೆ ಒಂದು ಬಲ ಏನಪ್ಪಾ ಅಂದ್ರೆ ಇಡೀ ರೈತ ಸಂಘಟನೆಗಳು, ದಲಿತ ಪಟ್ಟಣ ಸಂಘಟನೆಗಳು, ಎಲ್ಲಾ ಸಂಘಟನೆಗಳು ನಮ್ಗೆ ನಮ್ ಬೆನ್ನಿಂದ ನಿಂತಿದ್ದಾರೆ. ನಾವು ಯಾವ್ದೇ ಕಾರಣಕ್ಕೂ ಜಿಗ್ಗೋಂಗೆ